ಮಿಲ್ಕ್ ಶೇಕ್ಗಳನ್ನು ಇಷ್ಟಪಡೋರಿಗೆ ಈ ವಿಡಿಯೋ. ನಮ್ಮ ಆಯುರ್ವೇದದಲ್ಲಿ ಆಚಾರ್ಯರು ಒಂದು ಸೆಂಟೆನ್ಸನ್ನು ಹೇಳಿದ್ದಾರೆ, ಕ್ಷೀರ ಸರ್ವಂ ಆಮ್ಲದ್ರವ್ಯಂ ವಿರುದ್ಧಂ ಅಂತ. ಸೊ ಈಗಂದರೆ ಏನಪ್ಪ ಅಂತ ಹೇಳಿದ್ರೆ, ಕ್ಷೀರ ಅಂತ ಹೇಳಿದ್ರೆ ಹಾಲು ಅಂತ. ಹಾಲಿಗೆ ಆಮ್ಲ ಅಂದರೆ ಹುಳಿ ಇರುವಂತಹ ಪದಾರ್ಥವನ್ನು ಹಾಕಿದರೆ ಅದು ವಿಷಕ್ಕೆ ಸಮಾನ ಅಂತ ಹೇಳ್ತಾ ಹೋಗ್ತಾರೆ. ಹಣ್ಣುಗಳಲ್ಲೂ ಕೂಡ ಅನೇಕಷ್ಟು ನಾವು ಆಮ್ಲವನ್ನು ನೋಡ್ತಾ ಹೋಗ್ತೀವಿ. ಹಾಗಾಗ್ಬಿಟ್ಟು ನೀವು ಹಾಲಿಗೆ ಹಣ್ಣನ್ನು ಹಾಕ್ಬಿಟ್ಟು ನೀವು ಮಿಕ್ಸಿ ಮಾಡೋದ್ರಿಂದ ಅನೇಕಷ್ಟು ಆರೋಗ್ಯಕರ ದುಷ್ಪರಿಣಾಮಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ತುಂಬ ಜನ ಹೇಳ್ತಾ ಇರ್ತಾರೆ, ಮಕ್ಕಳಿಗೆ ನಾವು ಮಿಲ್ಕ್ ಶೇಕ್ಗಳನ್ನು ಕೊಡ್ತೀವಿ, ನಾವು ಮನೆಯಲ್ಲೇ ಮಾಡಿಬಿಟ್ಟು ಕೊಡ್ತೀವಿ ಅಂತ. ಖಂಡಿತವಾಗಿಯೂ ಇದು ಒಂದು ವಿರುದ್ಧ ಆಹಾರ. ಈ ರೀತಿ ಕೊಡೋದ್ರಿಂದ ಇದು ನಮ್ಮ ಕಫ ಪ್ರಕೃತಿಯ ಮೇಲೆ, ಪಿತ್ತ ಪ್ರಕೃತಿಯ ಮೇಲೆ ಮತ್ತು ರಕ್ತದ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ತುಂಬ ಬೇಗ ಶೀತ ಇರಬಹುದು, ಕೆಮ್ಮಿರಬಹುದು, ಪದೇ ಪದೇ ಅಲರ್ಜಿ ಸಮಸ್ಯೆ ಇರಬಹುದು, ಅದರಲ್ಲೂ ಸ್ಕಿನ್ ಡಿಸಾರ್ಡರ್, ಅರ್ಟಿಕೇರಿಯಾದಂತಹ ಸಮಸ್ಯೆಗಳಿರಬಹುದು, ಪಿತ್ತಗಂಧೆ ಇರ್ಬೋದು, ರ್ಯಾಷಸ್ಗಳನ್ನು ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೀವಿ. ಇನ್ನು ಗಟ್ ಹೆಲ್ತ್ ಮೇಲೂ ಕೂಡ ತುಂಬ ಪರಿಣಾಮ ಬೀರ್ತಾ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಈ ರೀತಿಯ ವಿರುದ್ಧ ಪದಾರ್ಥಗಳನ್ನು ಬಳಕೆ ಮಾಡೋದನ್ನು ಕಮ್ಮಿ ಮಾಡಿ. ಇನ್ನು ನಿಮ್ಮ ಫ್ರೆಂಡ್ಸ್ಗಳೇನಾದರೂ ಈ ರೀತಿಯ ವಿರುದ್ಧ ಪದಾರ್ಥಗಳನ್ನು ಬಳಕೆ ಮಾಡ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.